ಹಿಂದಕ್ಕೆ ಈ ಊರ ಒಳಗೆ ಶಾಲೆ ಇರಲಿಲ್ಲ ಅಂತ. ಆ ಸಮಯದ ಒಳಗೆ ಅಲ್ಲಿನ ಶಿಕ್ಷಕರು ಮಕ್ಕಳಿಗಾಗಿ ಕರ್ಕೊಂಡು ಬಂದು ಈ ದೇವಸ್ಥಾನ ಒಳಗೆ ಕುಂದಿರಿಸಿ ಪಾಠ ಹೇಳಿಕೊಡ್ತಿದ್ರು ಅಂತ. ಹಂಗಂತ ಈ ಊರ ಒಳಗೆ ಹಿರಿಯರು ಹೇಳ್ತಾರೆ. ಇವತ್ತು ನಾನು ಸ್ಥಳ ಪರಿಚಯ ಮಾಡ್ಕೊಳ್ಳತ್ತೀನಿ ಅಂತ ಹೇಳಿದ್ರೆ, ನಮ್ಮ ಕಲಬುರಗಿ ಜಿಲ್ಲೆ ಕಲಬುರಗಿ ತಾಲೂಕು ಒಳಗೆ ಬರುವಂಥ ಬೋಳೆವಾಡ ಗ್ರಾಮದ ಒಳಗೆ ಇರುವಂಥ ಭೋಗೇಶ್ವರ ದೇವಸ್ಥಾನ. ಈ ಭೋಗೇಶ್ವರ ದೇವಸ್ಥಾನ ಭಾಳಷ್ಟು ಪುರಾತನವಾದಂಥ ದೇವಸ್ಥಾನ ಅದ. ಅಂದ್ರೆ ಜೊತೆನೇ ಒಂದು ಬಾವಿ ಅದ, ಭಾಳ ದೊಡ್ಡ ಗಾತ್ರದ ಒಳಗದ. ಆ ಬಾವಿ ಬಗ್ಗೆ ಹಿರಿಯರು ಏನು ಕೇಳಿದಾಗ ಅವ್ರು ಏನು ಹೇಳಿದ್ರು ಅಂತಂತ ಹೇಳ್ತಾರೆ, ಹಿಂದಕ್ಕೆ ನದಿಗಳು ಬತ್ತಿ ಹೋಗಿದ್ರು ಕೂಡ ಈ ಬಾವಿ ಒಳಗೆ ನೀರು ಖಾಲಿ ಆಗಿರಲಿಲ್ಲ ಅಂತ. ಬರಗಾಲ ಬಂದರೂ ಕೂಡ ಇದ್ರ ಒಳಗೆ ಇರುವಂಥ ನೀರು ಸೇವನೆ ಮಾಡಿ ಅವರು ಜೀವನ ಸಾಗಿಸ್ತಿದ್ರು ಅಂತ. ಈ ಭೋಗೇಶ್ವರ ದೇವ್ರದ್ದು ಪ್ರತಿ ವರ್ಷ ಶ್ರಾವಣದಾಗ ಬಂದು ಒಂದು ತಿಂಗಳ ಕಾಲ ಭಜನೆ ಮಾಡ್ತಾರಂತ. ಮತ್ತು ಮುಂಜಾನೆ ಸಂಜೆಗೆ 2 ಟೈಮ್ ಕೂಡ ಅಭಿಷೇಕ ಮಾಡ್ತಾರೆ. ಅದ್ರ ಜೊತೆನೇ ಒಂದು ದಿನ ಪಲ್ಲಕ್ಕಿ ಉತ್ಸವ ಕೂಡ ಈ ಊರ ಒಳಗೆ ನಡೀತದೆ. ನಮ್ಮ ಆಡು ಭಾಷೆ ಒಳಗೆ ನಾವು ಕಾಂಡ ಅಂತ ಹೇಳ್ತೀವಿ, ಕರಿತೀವಿ. ನಮ್ಮ ಸುತ್ತಮುತ್ತ ಹಳ್ಳಿ ಜನ ಮತ್ತು ನಮ್ಮ ಊರಿನ ಜನ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ದೇವ್ರ ಪೂಜೆ ಮಾಡ್ತಾರೆ. ಅಲ್ಲದೆ ಅದರ ಜೊತೆನೇ ಕಾರ್ಯಕ್ರಮ ಮಾಡಿ ಪ್ರಸಾದ ಸೇವೆ ಮಾಡ್ತಾರೆ, ದಾಸೋಹ ಇಡ್ತಾರೆ. ಅದಕ್ಕೆ ನಾವು ಕೂಡ ಕಾಣ ಅಂತ ಹೇಳ್ತಿ ಕರಿತೀವಿ. ಈ ದೇವಸ್ಥಾನ ಕಾಲದೊಳಗೆ ಬಂದ್ರೆ ರಾಷ್ಟ್ರಕೂಟರ ಮತ್ತು ಚಾಲುಕ್ಯ ಕಾಲದ ಆಗಿರ್ಬೋದು ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಈ ಬೋಳೆವಾಡ ಊರ ಒಳಗೆ ಜೈನರು ತೀರ್ಥಕರಾದಂಥ ಋಷಿಕರನಾದಂಥ ಪ್ರತಿಭೆ ಕಾಂಡ ಅದ. ಧನ್ಯವಾದಗಳು.